ದಮ್ಮಿದ್ರೆ ನನ್ನ ಸೋಲ್ಸಿ ಇದನ್ನ ತಗೊಂಡು ಹೋಗು. ನನ್ನ ಭಕ್ತಿ ಮಾಂಗಲ್ಯವನ್ನು ಕಳ್ಳತನ ಮಾಡಿರುವ ನಿನಗೆ ತಕ್ಕನಾದ ಪಾಠ ಹೇಳಿಕೊಡುವೆ. ನಿನಗೆ ಮಣ್ಣು ಮುಕ್ಕಿಸಿ ಈ ಮಾಂಗಲ್ಯವನ್ನು ತೆಗೆದುಕೊಂಡು ಹೋಗುವೆ. ಹಾಗಾದ್ರೆ ಬಾ. 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 ಏನು ನಾಗಮ್ಮ, ನೀನೊಬ್ಳೆ ಶಕ್ತಿವಂತೆ ಅಂತ ಅನ್ಕೊಂಡಿದ್ಯಾ ಏನು? ನನಗೆ ಮಣ್ಣು ಮುಕ್ಕಿಸ್ತೀನಿ ಅಂತ ಜಂಬ ಕೊಚ್ಕೊಂಡು ನೀನೇ ಮಣ್ಣು ಮುಕ್ತಾ ಇದೆಯಲ್ಲ. ನನ್ನ ಎದುರಿಸೋ ಬಲ ಇಲ್ಲದೆ ನಿನ್ನ ಶಕ್ತಿ ಕ್ಷೀಣಿಸಿ ಹೋಗಿದೆ. ನಾನು ಆಗಿನ ಕಾರ್ಕೋಟಕ ಅಲ್ಲ, ಈಗ ನಾನು ನಿನಗಿಂತ ಶಕ್ತಿವಂತ. ನೀನೀಗ ನನ್ನ ಏನೂ ಮಾಡಲಾಗದು. ಈ ಮಾಂಗಲ್ಯವನ್ನ ಕೊಟ್ಟು ಆ ಅರ್ಜುನ್ ಭೈರವಿ ಮದುವೆ ಮಾಡೋಣ ಅನ್ಕೊಂಡಿದ್ದೆ. ಈಗ ಅಲ್ಲಿ ನಡೆಯೋದು ಮದುವೆ ಅಲ್ಲ, ಸಾವು. ಆ ಮದುವೆನ ನಿಲ್ಲಿಸಿ ಅರ್ಜುನ್ನ ಸಾಯಿಸೋದಿಕ್ಕೆ ಹೋಗ್ತಾ ಇದ್ದೀನಿ.
ಮಾಂಗಲ್ಯನ ತಗೊಂಡು ಹೋಗಿ ಕೊಡದೇ ಇದ್ರೆ ನಿನ್ನನ್ನ ನೀನೇ ದಹನ ಮಾಡಿಕೊಂಡು ಸತ್ತು ಹೋಗ್ತೀನಿ ಅಂತ ಶಪಥ ಮಾಡಿದ್ದೆ ಅಲ್ವಾ? ಅದಕ್ಕಾಗಿ ನಾನು ನಿನ್ನನ್ನು ಸಾಯಿಸದೆ ಹಾಗೆ ಬಿಡ್ತಾ ಇದ್ದೀನಿ. ನಿಂತ್ಕೋ ನಿಂತ್ಕೋ ಮಾಂಗಲ್ಯ. ನೀವಿದೆಲ್ಲ ತಗೊಂಡು ಅಲ್ಲಿಟ್ಟು ಬರಿರಂತೆ. ಎಲ್ರೂ ಬನ್ನಿ. ಅಮ್ಮ ನಾಗಮ್ಮ, ನನ್ನ ಮೊಮ್ಮಗ ಅರ್ಜುನ್ಗೆ, ನನ್ನ ಮೊಮ್ಮಗಳು ಭೈರವಿಗೆ ಮದುವೆ ನಡೆಸ್ಕೊಡ್ತೀನಿ ಅಂತ ಅಭಯ ಕೊಟ್ಟಿದ್ದು ನೀನೇ. ಇವತ್ತು ಇವ್ರ ಮದುವೆ ನೀನ್ ನಡೆಸ್ಕೊಡ್ತೀಯ ಅನ್ನೋ ನಂಬಿಕೆಯಿಂದಾನೆ ನೀನ್ ಆಶೀರ್ವಾದಕ್ಕೋಸ್ಕರ ಬಂದ್ವಿ ತಾಯಿ. ಹರ್ಸು ತಾಯಿ. ನನ್ನ ಆಸೆಗಳಿಗೆಲ್ಲ ಪ್ರತಿರೂಪ ನನ್ನ ಮಗ. ನನ್ನ ಮಗನಿಗೆ ಯಾವ ಥರದ ಪ್ರಾಣ ನಷ್ಟನೂ ಮಾಡಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದೀಯ ನಾಗಮ್ಮ. ನೀನು ಕೊಟ್ಟಿರೋ ಮಾತಿನ ಪ್ರಕಾರ ನನ್ನ ಮಗ ಸೊಸೆ 100 ಕಾಲ ಸಂತೋಷವಾಗಿರೋ ಥರ ಆಶೀರ್ವಾದ ಮಾಡಮ್ಮ. ನನ್ನ ತಂಗಿ ಅಂದರೆ ನನಗೆ ಪ್ರಾಣ. ನನ್ನ ಕೈಯಾರೆ ನನ್ನ ತಂಗಿ ಮದುವೆ ಆಗ್ತಾ ಇದೆ ಅನ್ನೋ ತೃಪ್ತಿ, ಸಂತೋಷ ನನ್ನ ಇಡೀ ಜೀವನಕ್ಕೆ ಸಾಕು. ಈ ಮದುವೆ ಯಾವುದೇ ತೊಂದರೆ ಇಲ್ಲದೆ ನಡೆಯೋ ಥರ ಮಾಡು ತಾಯಿ.
ಮದುವೆ ನಡೆಸ್ಕೊಡ್ತೀನಿ ಅಂತ ನೀನು ಕೊಟ್ಟಿರೋ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಹಸೆಮಣೆ ಮೇಲೆ ಕೂತ್ಕೋತಾ ಇದ್ದೀನಿ. ನಾನು ನಂಬಿರೋ ನಾಗಮ್ಮ ನನ್ನ ಮದುವೆ ಮಾಡಿಸಿದ್ಲು ಅನ್ನೋ ಸಂತೋಷ ಸಾಕು ನನಗೆ. ನಮ್ಮ ಮೇಲೆ ಕೃಪೆ ತೋರ್ಸಮ್ಮ. ನನ್ನ ಜಾತಕದ ಪ್ರಕಾರ ಮದುವೆ ಆದ್ಮೇಲೆ ನನಗೆ ಮರಣಗಂಡ ಇದೆ. ಅದಕ್ಕೆ ಈ ಮದುವೆ ಬೇಡ ಅಂತ ಹೇಳಿದ್ರು ಭೈರವಿ ಕೇಳಿಲ್ಲ. ನನ್ನ ಜಾತಕ ನನ್ನ ಭೈರವಿಗೆ ಶಾಪ ಆಗಿ ಬದಲಾಗಿ ಅವಳಿಗೆ ಯಾವ ಥರದ ಅನ್ಯಾಯ ಆಗ್ದಿರೋ ಹಾಗೆ ನೋಡ್ಕೊನಾಗಮ್ಮ. ನನ್ನ ಮುತ್ತೈದೆಯಾಗಿರುವಂತ ಹರಿಸಿದ ಹಾಗೆ ಈ ಮದುವೆ ನಡೆಸಿ ನಮ್ಮ ಭೈರವಿಗೆ 100 ಕಾಲ ಮುತ್ತೈದೆಯಾಗಿರೋ ಥರ ಆಶೀರ್ವಾದ ಮಾಡು ನಾಗಮ್ಮ. ಹೇ ವೀರಭದ್ರ, ನನ್ನ ತಮ್ಮನ್ಗೂ ಭೈರವಿಗೂ ನಡೆಯೋ ಮದ್ವೆನ ನಿಲ್ಸೋದಕ್ಕೆ ನಿನ್ ಕೈಲಾಗಲ್ಲ ಅಂತ ಇಷ್ಟೊತ್ತಾಗ್ಲೇ ನಿನ್ಗೆ ಅರ್ಥ ಆಗಿರತ್ತೆ ಅಲ್ವಾ? ಮದುವೆ ಆಗ್ತಾ ಇದೆ ಅಂತ ಸಂತೋಷ ಪಡ್ತಿದ್ಯೋ ಏನೋ. ಈ ವೀರಭದ್ರನ ತುಂಬಾ ಕಮ್ಮಿಯಾಗಿ ಅಂದಾಜ್ ಮಾಡಿದ್ಯಾ. ಈ ಮದುವೆ ನಡೆಯಲ್ಲ, ನಾನ್ ನಡೆಯೋದಕ್ ಬಿಡಲ್ಲ. ನಿನ್ ಭ್ರಮೆ ನಿಜ ಆಗಲ್ಲ. ಅಯ್ಯ ಹುಚ್ಚಿ, ಈ ಮದುವೆನ ನಾನ್ ನಿಲ್ಸೋಲ್ಲ. ಆ ಕಾರ್ಕೋಟಕನೇ ಬಂದು ಈ ಮದುವೆ ನಿಲ್ಸ್ತಾನೆ. ಇಷ್ಟ್ರೊಳಗೆ ನೀವೆಲ್ಲ ಕೈ ಮುಗಿತಾ ಇರೋ ನಾಗಮ್ಮ ಮಾಂಗಲ್ಯಕ್ಕೋಸ್ಕರ ಹೋಗೋದು, ಆ ಕಾರ್ಕೋಟಕ ಅವಳ ಕಥೆನ ಮುಗಿಸೋದು ಎಲ್ಲ ನಡೆದೋಗಿರುತ್ತೆ. ನಿನ್ನ ತಮ್ಮನ್ನ ಸಾಯಿಸೋದಿಕ್ಕೆ ಆ ಕಾರ್ಕೋಟಕ ಬರ್ತಾ ಇರ್ತಾನೆ. ಭಗವಂತ, ನನ್ನ ಮಗನ ಮದುವೆ ನಿನ್ನ ಸನ್ನಿಧಿಲಿ ಮಾಡ್ತಾ ಇದ್ದೀನಿ. ಅವ್ರ ಜೀವನ ಪೂರ್ತಿ ಸಂತೋಷವಾಗಿ ಸುಖವಾಗಿ ಬಾಳ್ಲಿ ಅಂತ ಆಶೀರ್ವಾದ ಮಾಡು ತಂದೆ. ನಮ್ಮ ವಂಶದವರೆಲ್ಲರೂ ನಿನ್ನೆ ಪೂಜೆ ಮಾಡ್ತಾ ಆರಾಧನೆ ಮಾಡ್ತಾ ಇದ್ದಾರೆ. ಪವಿತ್ರವಾದ ಶಿವಗಂಗೆ ಥರ ಇರೋ ನನ್ನ ಮೊಮ್ಮಗಳನ್ನ ಆಶೀರ್ವದಿಸು ತಂದೆ, ಆಶೀರ್ವದಿಸು. ನಿನ್ನ ಮೊಮ್ಮಗಳು ಕಾರಣದಿಂದ ಆಗಿರೋ ಜನ್ಮ ಅಂತ ಆ ಶಿವನಿಗೆ ಗೊತ್ತಿಲ್ಲದೆ ಇರುತ್ತಾ ಅನ್ಪೂರ್ಣಮ್ಮ? ಅನುಗ್ರಹಿಸ್ತೇ ಇರ್ತಾನ. ಓಂ ನಮಃ ಶಿವಾಯ. ಈ ಶಿವಯ್ಯ ಹರ್ಸಿದ್ರೆ ಆ ಶಿವಯ್ಯನೇ ಹರ್ಸದ್ ಹಾಗೆ. ಶಿವಯ್ಯನ ಆಶೀರ್ವಾದ ತಗೊಳ್ಳಮ್ಮ. ಸರ್ವಮಂಗಳ ಸುಖೀ ಭವ. ಆ ಶಿವಯ್ಯ ಏನ್ ಅಂದ್ಕೋತಾನೋ ಅದೇ ನಡೆಯುತ್ತೆ. ಅಮ್ಮ, ಪೂಜೆಗೆ ಸಮಯ ಆಗ್ತಾ ಇದೆ, ಬೇಗ ಬರಬೇಕು. ಪುರೋಹಿತ್ರೆ, ಎಲ್ಲ ಬಂದಿದೆ ತಾನೆ? ಇನ್ನೇನಾದ್ರೂ ಬೇಕಾ? ಯಾರಮ್ಮ ನೀನು? ಮದುವೆ ಮನೇಲಿ ನಿನ್ನ ಮುಖನೇ ಪೂರ್ತಿ ಕಾಣಿಸ್ತಾ ಇದೆ. ನಾನು ಮದ್ವೆ ಗಂಡಿನ ಕಡೆಯಿಂದ ಬಂದಿದ್ದೀನಿ. ಅರ್ಜುನ್ ಫ್ರೆಂಡ್ ನಾನು. ಆಹಾ, ಆ ಹೂವನ್ನ ಇಲ್ಲಿ ಇಡಿಮ್ಮ. ಮುಂದಿನ ಕೆಲಸಗಳೇನಾದ್ರು ಇದ್ರೆ ಮಾಡ್ಕೊಳ್ಳಿಮ್ಮ.
ಬರ್ತೀವಿ ಶಿವಯ್ಯ. ಓಂ ನಮಃ ಶಿವಾಯ. ಶಿವಯ್ಯ, ಅರ್ಜುನ್ ಭೈರವಿ ಮದ್ವೆ ನಡೆಯೋಕ್ ಬಿಡಲ್ಲ ಅಂತ ಆ ಮಾಯ ಶಪಥ ಮಾಡಿದಾಳೆ. ಅವಳಿಂದ ನನ್ನ ತಂಗಿ ಮದ್ವೆಗೆ ಯಾವ ತೊಂದರೆನೂ ಇರಲ್ಲ ತಾನೆ? ಇದೆ. ನಾನು ಮದುವೆ ಆಗಬೇಕಂತಿದ್ದ ಅರ್ಜುನ್ನ ಮದುವೆ ನಾನಿರುವ ಕಡೆಯೇ ಮಾಡುತ್ತಿದ್ದೀರಾ? ನಾನು ಬಂಧಿಸಲ್ಪಟ್ಟಿದ್ದೀನೇ ಹೊರತು ಸಾಯಲಿಲ್ಲ ಶಿವಯ್ಯ. ನಾನು ಈ ಮದುವೆ ನಡೆಯೋಕೆ ಬಿಡುವುದಿಲ್ಲ. ಮರ ಸತ್ರು ಅದರ ಹುಳಿ ಸಾಯಲ್ಲ ಅಂದರೆ ಇದೇ ಅನಿಸುತ್ತೆ. ನೀನೆಷ್ಟೇ ಅರ್ಚಿ ಗಲಾಟೆ ಮಾಡಿದ್ರು ಈ ಮದುವೆ ನಿಲ್ಲಿಸೋದು ನಿನ್ನ ಕೈಯಲ್ಲಿ ಆಗದೆ ಇರೋ ಮಾತು. ಶಿವಯ್ಯ, ಹೇಳು ಶಿವಯ್ಯ, ಆ ಮಾಯೆಯಿಂದ ನನ್ನ ತಂಗಿ ಮದುವೆಗೆ ಯಾವ ತೊಂದರೆನೂ ಆಗಲ್ಲ ತಾನೆ? ಆ ಮಾಯೆಯಿಂದ ಬರೋ ತೊಂದರೆ ಯಾವುದೂ ಇಲ್ಲ. ನಿಶ್ಚಿಂತೆಯಾಗಿರಿ. ಹೋಗಿ ಮದುವೆ ಕೆಲಸ ನೋಡ್ಕೊಳ್ಳಿ. ಹೋಗಿ. ತುಂಬಾ ಸಂತೋಷ ಶಿವಯ್ಯ. ಓಂ ನಮಃ ಶಿವಾಯ. ಹೋಗಿ ಬನ್ನಿ. ಅನ್ನಪೂರ್ಣಮ್ಮ ಅವರೇ, ನಿಮ್ಮ ವಂಶದ ಸಂಪ್ರದಾಯದ ಪ್ರಕಾರ ಮದುವೆಗೆ ಮುಂಚೆ ನಿಮ್ಮ ಮನೆ ದೇವರಾಗಿರೋ ನಾಗಮ್ಮನಿಗೆ ಪೂಜೆ ಮಾಡಬೇಕು. ಜಾತಕದ ರೀತ್ಯ ನಾಗದೋಷ ಇರೋದ್ರಿಂದ ವಧುವರರ ಕೈಯಲ್ಲಿ ತಾವರೆ ಹೂವಿಂದ ನಾಗದೋಷದ ಪೂಜೆನ ಮಾಡಿಸ್ಬೇಕು. ಪೂಜೆ ಆದಮೇಲೆ ಇವರಿಬ್ಬರಿಗೂ ಮದುವೆ ಶಾಸ್ತ್ರ ಶುರು ಮಾಡಬೇಕು. ಪುರೋಹಿತ್ರೆ, ಈ ಪೂಜೆ ಮಾಡಬೇಕು ಅಂತ ನೀವು ನೆನ್ನೆನೇ ಹೇಳಿದ್ರಲ್ಲ, ತಾವರೆ ಹೂನ ಬೆಳಿಗ್ಗೆನೆ ತಗೊಂಡು ಬಂದಿದ್ದೀನಿ. ತರೋದಷ್ಟೇ ಅಲ್ಲಪ್ಪ, ಸರಿಯಾಗಿ 108 ತಾವರೆ ಹೂವಲ್ಲಿ ಪೂಜೆ ಮಾಡಬೇಕು. ಲೆಕ್ಕದಲ್ಲಿ ಒಂದು ಕಡಿಮೆ ಆದರೂ ಫಲಿತಾಂಶ ಇರೋದಿಲ್ಲ. ಮಾಡಿದ ಪೂಜೆ ನಿಷ್ಪ್ರಯೋಜನ ಆಗುತ್ತೆ. ಮದುವೆಗೆ ತೊಂದರೆ ಆಗೋ ಅವಕಾಶನೂ ಇದೆ. ಪುರೋಹಿತ್ರೆ, 108 ಹೂವು ಸರಿಯಾಗೇ ಇದೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹಾಗಾದ್ರೆ ಸರಿಯಪ್ಪ. ಪುರೋಹಿತ್ರೆ, ನಿಮ್ಗೆ ಇನ್ನೇನಾದ್ರೂ ಬೇಕಾ? ಎಲ್ಲ ಇದೆಯಮ್ಮ, ಏನು ಬೇಕಾಗಿಲ್ಲ. ತಗೊಳ್ಳಿ ಪುರೋಹಿತ್ರೆ, ಎಲ್ಲ ಇದರಲ್ಲೇ ಇದೆ, ನೋಡ್ಕೊಳ್ಳಿ. ನನ್ನ ಕಣ್ಣಿಗೆ ನೀನು ಮದುವೆ ಹೆಣ್ಣಿನ ಥರ ಕಾಣ್ತಾ ಇಲ್ಲಮ್ಮ. ಸಾಕ್ಷಾತ್ ಮಹಾಲಕ್ಷ್ಮಿ ಥರ ಕಾಣ್ತಾ ಇದೆಯಮ್ಮ. ನೀನು ಶ್ರೀ ಮಹಾಲಕ್ಷ್ಮಿನೇ ಕಣಮ್ಮ. ನಮ್ಮನೆ ಮಹಾಲಕ್ಷ್ಮಿ ಅನ್ನೋದನ್ನ ಮರಿಬೇಡ.